ಓಕೆ, ಈಗ RCB ಒಂದು ಸನ್ಮಾನ ಕಾರ್ಯಕ್ರಮ ಏನಿತ್ತು, ಆ ಒಂದು ಪ್ಲೇಯರ್ಸ್ಗೆ ಮಾಡಬಾರ್ದಾಗಿತ್ತು, ಟೈಮ್ ತಗೋಬೇಕಾಗಿತ್ತು ಅಂತೆಲ್ಲ ಮಾತಾಡೋರು, ಅಡ್ವೈಸ್ ಕೂಡ ಮಾಡಬಹುದಾಗಿತ್ತು ಅನ್ನುವಂಥ ಮಾತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರೇ ಪ್ರಚೋದನೆ ಕೊಟ್ಟರು. ಅವತ್ತು ಘಟನೆಯಾದ 2 ಗಂಟೆವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ BJPಯವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳು ಮಾಡ್ತಾಯಿದ್ರು. ಅಂದರೆ RCB ಪ್ಲೇಯರ್ಸ್ನ ಮೆರವಣಿಗೆ ಮಾಡಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು, ಇವರೇನು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ಇವರು ಪರಮೇಶ್ವರ್ ಅವರು ಬೀಂಗ್ ಎ ಹೋಮ್ ಮಿನಿಸ್ಟರ್ ಓಪನ್ ಪೆರೇಡ್ ಮಾಡೋದು ಬೇಡ ಅಂತ ಹೇಳಿದಾಗ ಅದನ್ನು ಟೀಕೆ ಮಾಡಿದ್ದಾರೆ. 2 ಗಂಟೆವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಟ್ವಿಟ್ಟರ್ಗಳಲ್ಲಿ ಎಲ್ಲ ಪರವಾದಂಥ ವಿಜೃಂಭಣೆ ಆಗಬೇಕು ಅಂತೇಳಿ ಹೇಳಿದಂಥವ್ರು ಅವರು. ದುರ್ಘಟನೆ ಸಂಭವಿಸಿದ ಮೇಲೆ ಯೂಟರ್ನ್ ತಗೊಂಡು ಇದು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ದ್ವಂದ್ವ ನೀತಿಗೆ ಹೆಸರಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದ ಮಿತ್ರರು. ಮತ್ತು ಕಿವಿ ಮೇಲೆ ಚೆಂಡು ಇಡೋವಂಥದ್ದು ಅವರ ಪ್ರವೃತ್ತಿ ಇದೆ. ಆ ಪ್ರವೃತ್ತಿಗೆ ಅನುಗುಣವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಅವ್ರು ಏನೇನು ಆಟ ಆಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಇವಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲ ಚುನಾವಣೆಗಳಲ್ಲಿ. ಬರುವಂಥ ದಿನಗಳಲ್ಲೂ ಇದಕ್ಕೆ ಉತ್ತರವನ್ನು ಕರ್ನಾಟಕದ ಜನ, ಪ್ರಜ್ಞಾವಂತ ಜನ ಉತ್ತರವನ್ನು ಕೊಡ್ತಾರೆ.